ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಕೆಲವು ವ್ಯಕ್ತಿಗಳನ್ನ ಮನುಷ್ಯ ಯಾರ ಸಾವನ್ನು ಬಯಸಬಾರ್ದು. ಕಾರುಣ್ಯದ ಸಾಕಾರ ಮೂರ್ತಿಗಳು ನಾವು ಆಗ್ಬೇಕು. ಯಾಕೆಂದ್ರೆ ಈ ಭೂಮಿಯಲ್ಲಿ ಪ್ರತಿಯೊಬ್ಬರು ಕೂಡ ಜೀವಿಸೋದಿಕ್ಕೆ, ವಾಸ ಮಾಡೋದಿಕ್ಕೆ, ಪರಸ್ಪರ ಶಾಂತಿ, ಸೌಹಾರ್ದ, ಪ್ರೀತಿಯಲ್ಲಿ ಬಾಳೋದಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಕೆಲವೊಂದು ಸಲಿ ಕೆಲವು ವಿಕೃತಿಗಳನ್ನ, ಕೆಲವು ಕ್ರೌರ್ಯಗಳನ್ನ ಪದೇ 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 ಒಬ್ಬ ವ್ಯಕ್ತಿಗಳು ಮಾಡಿದಾಗ ಇಂಥವ್ರು ಸಾಯ್ಲಿ, ಸತ್ತೋಗ್ಬಿಡ್ಲಿ, ನಿಗರ್ಕೊಂಡು ಹೋಗ್ಬಿಡ್ಲಿ, ಎಕ್ಕುಟ್ಟು ಹೋಗ್ಬಿಡ್ಲಿ. ನಮ್ಮ ಜನಪದ ಮಾತುಗಳು ಬೈಗಳಿದವಳ, ಇವನು ಮನ್ಕಾಯಿ ಹೋಗ, ಇವ್ನು ನಿಗರ್ಕೊಂಡು ಹೋಗ, ಇವನು ಹಾಳಾಗೋಗ, ಇವನು ಸತ್ತೋಗ್ಲ ಅಂತ ಎಲ್ಲ ನಾವು ಹೇಳ್ತೀವಲ್ಲ. ಹಾಗೆ ನನಗೆ ಇಸ್ರೇಲ್ನ ಅಧ್ಯಕ್ಷ, ಇಸ್ರೇಲ್ನ ಪ್ರಧಾನಿ ನೇತಾನ್ಯಾಹು ಇನ್ನೂ ಸತ್ತಿಲ್ವಲ್ಲ ಅಂತ ಒಂದ್ಸಲಿ ಅನ್ಸುತ್ತೆ ನನಗೆ. ಇಂಥವರೆಲ್ಲ ಬದುಕಬಾರ್ದು. ಇಂಥವ್ರು ಸಾಯೋದ್ರಿಂದ ಜಗತ್ತು ನೆಮ್ಮದಿಯಾಗಿರುತ್ತೆ, ಶಾಂತಿಯುತವಾಗಿರುತ್ತೆ ಅಂತಂದರೆ ಇಂಥವ್ರ ಬದುಕು, ಇಂಥವ್ರ ಅಸ್ಮಿತೆ, ಇವರೆಲ್ಲ ಭೂಮಿಗೆ ಭಾರ ಅನಿಸ್ಬಿಡುತ್ತೆ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಕದನ ವಿರಾಮ ಆಗಿದೆ. 2 ವಾರಗಳ ಕಾಲ ಕದನ ವಿರಾಮವನ್ನು ಮಾಡಲಾಗಿದೆ. ಇವತ್ತು ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತೆ ಪಾಕ್ನ ಮಧ್ಯಸ್ಥಿಕೆಯಲ್ಲಿ ಅಂತೇಳಿ ಹೇಳಲಾಗ್ತಾ ಇದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನು ಮತ್ತು ರಾಯಭಾರಿಗಳು ಇವರೆಲ್ಲ ಇಸ್ಲಾಮಾಬಾದ್ಗೆ ಬರ್ತಾರೆ, ಮಾತಾಡ್ತಾರೆ, ಇಸ್ರೇಲು ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನಮ್ಮೆಲ್ಲರ ಆಶಯ ಒಳ್ಳೆಯ ಈ ಮಾತುಕತೆ ಫಲಪ್ರದವಾಗಲಿ, ಯುದ್ಧ ಮುಂದುವರಿಯದೆ ಸಂಧಾನ ಯಶಸ್ವಿಯಾಗಲಿ, ಇರಾನ್ ಕೇಳಿರುವಂಥ ಬೇಡಿಕೆಗಳನ್ನು ಅಮೆರಿಕ ಒಪ್ಪಿಕೊಳ್ಳಿ. ಮತ್ತು ಇರಾನ್ ಕೇಳೋದ್ರಲ್ಲಿ ಒಂದು ನ್ಯಾಯೋಚಿತವಾದಂಥ ಅರ್ಥ ಇದೆ. ಇರಾನ್ ಕೇಳೋದಕ್ಕೊಂದು ಅರ್ಥ ಇದೆ. ಯಾಕೆಂದರೆ ಯುದ್ಧವನ್ನು ಶುರು ಮಾಡಿದವರು ಇರಾನ್ ಅವರು ಅಲ್ಲ. ಹಾಗಾಗಿ ತುಂಬ ನಷ್ಟ ಆಗಿದೆ. ಯುದ್ಧವನ್ನು ಕಾಲು ಕೆರೆದುಕೊಂಡು ಯುದ್ಧ ಮಾಡಿದವ್ರು ನಾವಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಇರಾನ್ ಕೇಳ್ತಾ ಇದೆ. ಆದರೆ ಈ ನೇತಾನ್ಯಾಹು ಅನ್ನುವಂಥ ನರರಾಕ್ಷಸ ಇದನ್ನಲ್ಲ, ಈ ಕ್ರೂರಿ ಇದನ್ನಲ್ಲ, ಈತನಿಗೆ ಈ ಸಂಧಾನ ಆಗೋದು ಬೇಕಾಗಿಲ್ಲ. ಇವರೆಲ್ಲ ಒಂದು ದೇಶದ ಪ್ರಧಾನಿಗಳದ್ದು ಹೆಂಗಾಗ್ತಾರೆ? ಇಂಥವರೆಲ್ಲ ಹೇಗೆ ಭೂಮಿಯಲ್ಲಿ ಬದುಕ್ತಾರೆ? ಇಡೀ ಜಗತ್ತು, ಇಡೀ ಭೂಮಂಡಲ ಅಂದರೆ ನಮ್ಮದೇ ಅಂಥೇಳಿ ಈ ಟ್ರಂಪು, ಈ ಹುಚ್ಚ ತಿಕ್ಲ, ಈ ಟ್ರಂಪು, ಈ ನರರಾಕ್ಷಸ ನೇತಾನ್ಯಾಹು, ಇವರೆಲ್ಲ ಜಗತ್ತು ನಮ್ಮದೇ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬರೀ ಇಸ್ರೇಲ್ ಅಂದರೆ ಜಗತ್ತಲ್ಲ, ಅಮೇರಿಕ ಅಂದರೆ ಜಗತ್ತಲ್ಲ, ಇಲ್ಲಿ ಎಲ್ಲ ರಾಷ್ಟ್ರಗಳು ಇದ್ದಾವೆ. ಎಲ್ಲ ರಾಷ್ಟ್ರಗಳಿಗೂ ಅದರದ್ದೇ ಆದ ಒಂದು ಆಡಳಿತ ಪ್ರಕ್ರಿಯೆ ಇದೆ, ಅವರದ್ದೇ ಆದ ಸಂಸ್ಕೃತಿ ಇದೆ, ಅವರದ್ದೇ ಆದ ಒಂದು ಸ್ಟ್ರೆಂತ್ ಇದೆ. ಅವರು ಆಡಳಿತವನ್ನು ಮಾಡ್ತಿದ್ದಾರೆ, ನಾಗರಿಕತೆಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇವರ ಸಲುವಾಗಿ ಇಡೀ ಜಗತ್ತೇ ತಲ್ಲಣ ಉಂಟಾಗ್ತಾ ಇದೆಯಲ್ಲ, ಇಂಥವರೆಲ್ಲ ಬದುಕಬೇಕಾ ಅಂತ ಅನ್ಸ್ಬಿಡುತ್ತೆ. ಸತ್ತೋಗ್ಬಿಟ್ರು ಅಂತಿದ್ರು ನೇತಾನ್ಯಾಹು, ಸತ್ತೋಗ್ಬಿಟ್ಟ ಅಂತ. ನಿಜಕ್ಕೂ ಸಾಯ್ಬೇಕಾಗಿತ್ತು. ಇಂಥವ್ರೆಲ್ಲ ಸಾಯ್ಬೇಕು. ಪ್ರಕೃತಿಯೇ ಇಂಥವ್ರನ್ನೆಲ್ಲ ನೀಗಿಸ್ಕೊಂಡ್ಬಿಡ್ಬೇಕು, ತನ್ನ ಗರ್ಭದೊಳಗಡೆ ಎಳ್ಕೊಂಡ್ಬಿಡ್ಬೇಕು ಇಂಥವ್ರನ್ನೆಲ್ಲ. ಯಾಕೆ ಗೊತ್ತಾ ಸ್ನೇಹಿತರೆ, ಕದನ ವಿರಾಮ ಘೋಷಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾತುಕತೆಯಾಗಿ ಫಲಪ್ರದವಾಗಿ ಶಾಂತಿ ನೆಲೆಸಲಿ ಅಂತೇಳಿ ಯೋಚನೆ ಮಾಡಬೇಕು. ಈ ದುಷ್ಟಕೋರ, ಈ ಕ್ರೂರಿ ಲೆಬನಾನ್ ಮೇಲೆ ದಾಳಿ ಮಾಡಿದ್ದಾನೆ. ಲೆಬನಾನ್ ಮೇಲೆ ದಾಳಿ ಮಾಡಿ ಸುಮಾರು ಒಂದು 300ಕ್ಕೂ ಹೆಚ್ಚು ಜನ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಹಾಗಿದ್ರೆ ಇವನಿಗೆ ಯುದ್ಧ ನಿಲ್ಲೋದು ಬೇಕಾಗಿಲ್ಲ. ಈ ಕ್ರೂರಿಗೆ ಯುದ್ಧ ನಿಲ್ಲುವುದು ಬೇಕಾಗಿಲ್ಲ. ಇವನಿಗೆ ಏನು ಬೇಕಾಗಿದೆ ನೋಡಿ, ಒಂದು 100 ಕಡೆ ದಾಳಿ ಮಾಡಿದ್ದಾನೆ. ಒಂದು ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿ ಲೆಬನಾನ್ನಲ್ಲಿ ಸಾರ್ವಜನಿಕ ಸ್ಥಳಗಳ ಮೇಲೆ ದಾಳಿ ಮಾಡಿ ಕ್ರೌರ್ಯವನ್ನು ಮೆರೆದಿದ್ದಾನೆ. ಈಗ ಹೇಳ್ತಿರೋದೇನು ಅಂದರೆ, ಈ ಮಾತುಕತೆಯ ಒಪ್ಪಂದದಲ್ಲಿ ಲೆಬನಾನ್ನ ವಿಚಾರ ಸೇರಿಲ್ಲ ಅಂತ ಹೇಳ್ತಿದ್ದಾನೆ. ಅವನು ಅಮೆರಿಕದ ಉಪಾಧ್ಯಕ್ಷ ಯಾರು JD ವ್ಯಾಕ್ಸನ್ನು ಅದನ್ನೇ ಹೇಳ್ತಾ ಇದ್ದಾನೆ, ಟ್ರಂಪು ಅದನ್ನೇ ಹೇಳ್ತಾ ಇದ್ದಾನೆ. ಆದರೆ ಪಾಕಿಸ್ತಾನ ಇಲ್ಲ, ಇದು ಒಳಗೊಂಡಿತ್ತು ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ಇವರು ಯುದ್ಧ ವಿರಾಮದ ನಾಟಕ ಆಡ್ತಿರೋದು ಯಾವ ಕಾರಣಕ್ಕೋಸ್ಕರ? ಬೇರೆ ಏನಾದರೂ ಆರ್ಥಿಕವಾಗಿ ಲಾಭ ಮಾಡ್ಕೊಳ್ಳೋದಾ? ಏನು ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಲಾಭನ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಅದು ಗೊತ್ತಿಲ್ಲ. ಈಗ ಲೆಬನಾನ್ನ ಗುರಿಯಾಗಿಟ್ಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಸ್ರೇಲ್ಗೆ ಏನು ಒಟ್ಟಾರೆಯಾಗಿ ಈ ಒಂದು ಮಾತುಕತೆ, ಈ ಯುದ್ಧ ನಿಲ್ಲಬಾರ್ದು. ನಾನು ಸಂಪೂರ್ಣವಾಗಿ ಇರಾನನ್ನು ನಾಶ ಮಾಡಬೇಕು. ಈಗ ಹೇಳ್ಬಿಡ್ತೀನಿ, ಇಸ್ರೇಲ್ನ ಉದ್ದೇಶ ಏನು ಅಂದರೆ, ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡುವ ಮೂಲಕ ಗ್ರೇಟರ್ ಇಸ್ರೇಲ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳೋದು, ಆ ಮೂಲಕ ಅರಬ್ ಕಂಟ್ರಿಗಳಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸುವುದು, ಆಮೇಲೆ ತನಗೆ ಇನ್ಯಾವ ದೇಶಗಳು ತನ್ನ ಮೇಲೆ ದಾಳಿ ಮಾಡುವ ಆತಂಕ ಇಲ್ಲದ ಹಾಗೆ ನಾನು ಕ್ರೌರ್ಯವನ್ನು ಮೆರಿಬೋದು, ದಬ್ಬಾಳಿಕೆ ಮಾಡ್ಬೋದು ಅನ್ನೋದು ಇಸ್ರೇಲ್ನ ಉದ್ದೇಶ. ಪೂರ ಇಸ್ರೇಲ್ನರು, ಈ ಯಹೂದಿಗಳು
ಅವರು ಮನುಷ್ಯರೇ. ಅಮೇರಿಕಾದಲ್ಲೂ ಬೇರೆ ಬೇರೆ ಜಾತಿ ಧರ್ಮದವರು ವಾಸ ಮಾಡ್ತಾ ಇದ್ದಾರೆ, ಇಸ್ರೇಲ್ನಲ್ಲೂ ಬೇರೆ ಜಾತಿ ಧರ್ಮದವರು ವಾಸ ಮಾಡ್ತಾ ಇದ್ದಾರೆ, ಇರಾನ್ನಲ್ಲೂ ಬೇರೆ ಬೇರೆ ಜಾತಿ ಧರ್ಮದವರು ವಾಸ ಮಾಡ್ತಾ ಇದ್ದಾರೆ. ಆದರೆ ಇವರು ನಾವು ಸೀಮೆಗಿಳಿದು ಶ್ರೇಷ್ಠರು, ನಾವು ಸೀಮೆಗಿಳಿದು ಬುದ್ಧಿವಂತರು ಅಂತೇಳಿ ಇವರೇ ಊಹೆ ಮಾಡ್ಕೊಳ್ಳೋದು, ಇವರೇ ಕಲ್ಪನೆ ಮಾಡ್ಕೊಳ್ಳೋದು. ನಮಗೆ ನಾವು ಒಂದು ದೇಶ, ಸುತ್ತಮುತ್ತ ಎಲ್ಲ ಮುಸ್ಲಿಂ ಕಂಟ್ರಿಗಳು ನಮ್ಮನ್ನು ಆ ನಡುವೆ ನಾವು ಬಾಳ್ತಾ ಇದ್ದೀವಿ. ನಿಮ್ಮ ಒಂದು ಸಣ್ಣ ದೇಶದಿಂದ ಇಡೀ ಜಗತ್ತಿಗೆ ತೊಂದರೆ ಆಗ್ತಾ ಇದೆ, ನೀವು ದೊಡ್ಡ ಪಿಡುಗಾಗಿದ್ದೀರಿ ಅಂದರೆ ನೀವು ನಾಶ ಆಗೋದ್ರಲ್ಲಿ ಏನು ನಮಗೇನು ಬೇಜಾರಿಲ್ಲ, ಹೋಗ್ಬಿಡಿ ಅಂತ. ಒಂದು ಮತ್ತೆ ಜಗತ್ತಿನ ಬೇರೆ ಬೇರೆ ರಾಜಕಾರಣಿಗಳು ಹೊಗಳಿದ್ದೆ ಇಸ್ರೇಲ್ನ ಅದೊಂದು ಪುಟ್ಟ ದೇಶ. ಆ ಪುಟ್ಟ ದೇಶ ಸುತ್ತಮುತ್ತಲಿರುವಂತ ಎಲ್ಲ ಶತ್ರು ರಾಷ್ಟ್ರಗಳ ವಿರುದ್ಧ ಹೋರಾಡ್ತಾ ಇದೆ. ಅದು ಏನು ಕೃಷಿಯಲ್ಲಿ ಬಹಳ ತಂತ್ರಜ್ಞಾನವನ್ನ ಹೊಂದಿದೆ, ಯುದ್ಧೋಪಕರಣಗಳ ತಯಾರಿಕೆ ಮಾಡುವಲ್ಲಿ ಬಹಳ ನೈಪುಣ್ಯತೆಯನ್ನು ಹೊಂದಿದೆ. ಮತ್ತೆ ಅದು ರೆಡಾರ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಶತ್ರುಗಳನ್ನ ಹುಡ್ಕೊಂಡೋಗಿ ಅಲ್ಲೇ ಹೊಡಿತಾರೆ, ಹಾಗೆ ಹೀಗೆ ಅಂತ ಹೊಗಳುತ್ತೆ. ಬೇಕಾಗಿಲ್ಲ, ಮನುಷ್ಯತ್ವವಿಲ್ಲ, ಮಾನವೀಯತೆ ಇಲ್ಲ, ಒಂದು ಹೃದಯವಂತಿಕೆ ಇಲ್ಲ ಅಂತ ಹೇಳಿದ್ರೆ ಅಂಥ ದೇಶ ಬೇಕಾ? ಅಂಥ ದೇಶ ಉಳಿಬೇಕಾ? ಹೋಗ್ಲಿ, ಆ ಜನ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಈ ನೇತನ್ಯಾಹು ಅನ್ನುವಂಥ ನರರಾಕ್ಷಸ ಬದುಕಬೇಕಾ? ಕೇವಲ ಇದು ಇಸ್ರೇಲ್, ಅಮೆರಿಕ ಈ ಎರಡು ದೇಶಗಳು ಇರಾನ್ ಮೇಲೆ ಅಷ್ಟೇ ದಾಳಿ ಮಾಡ್ತಾ ಇಲ್ಲ, ಜಗತ್ತಿನ ಎಲ್ಲಾ ದೇಶಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಭಾರತ ತಲ್ಲಣ ಅನುಭವಿಸ್ತಾ ಇದೆ, ಬೇರೆ ಬೇರೆ ಎಲ್ಲ ರಾಷ್ಟ್ರಗಳು. ಯಾಕಂದ್ರೆ ಈ ಯುದ್ಧದ ಪರಿಣಾಮ ಬಹಳ ನರಕ ಆಗ್ತಾ ಇದೆ. ಒಂದು ಆರ್ಥಿಕವಾದ ಜಾಗತಿಕವಾಗಿ ಹೊಡೆತ ಬೀಳ್ತಿರುವಂಥದ್ದು, ಇನ್ನೊಂದು ತೈಲ ಬಿಕ್ಕಟ್ಟು ಉಂಟಾಗ್ತಿರುವಂಥದ್ದು. ಈ ಕಾರಣಕ್ಕೋಸ್ಕರ ಲೆಬನಾನ್ ಮೇಲೆ ದಾಳಿ ಮಾಡಿದ್ರಿ ನೀವು, ಏನು ಈ ಮಧ್ಯಸ್ಥಿಕೆ ಕದನ ವಿರಾಮದ ಮಾತುಕತೆಯನ್ನು ಉಲ್ಲಂಘನೆ ಮಾಡಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಈಗ ಇರಾನ್ ಮತ್ತೆ ಆರ್ಮುಜ್ ಬಾಗಿಲನ್ನು ಮುಚ್ಚಿದೆ. ಎಷ್ಟು ಅನುಭವಿಸ್ಬೇಕ್ರಿ ಇವರ ಕಾರಣಕ್ಕೋಸ್ಕರ, ಎಷ್ಟು ಅನುಭವಿಸ್ಬೇಕು? ಬಹುಶಃ ಅನ್ಸ್ಬೋದು, ಅಯ್ಯೋ ನೀನು ಇಲ್ಲಿ ಮಾತಾಡಿದ್ರೆ ಅವ್ರಿಗೇನು ಅರ್ಥ ಆಗೋದಿಲ್ಲ ಬಿಡಪ್ಪ ಅಂತೇಳಿ ಸುಮ್ಮನೆ ಇರೋದಕ್ಕಾಗಲ್ಲ ಸ್ನೇಹಿತರೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು, ಜಗತ್ತಿನ ಎಲ್ಲ ಮಾನವೀಯ ರಾಷ್ಟ್ರಗಳು ಈ ನೇತನ್ಯಾಹು ಕುಂಡಿ ಮೇಲೆ ಬಾರಿಸ್ಬೇಕಾಗಿದೆ. ಇಲ್ಲ ಅವನಿಗೆ ಅವನಿಗೊಂದು ಗುಂಡಿ ತೋಡ್ಬೇಕಾಗಿದೆ. ಇಂಥವನ್ನ ಅವನು ಬದುಕಲೇಬಾರ್ದು. ಈ ಟ್ರಂಪ್ ಅಂತ ಹುಚ್ಚು ತಿಕ್ಕಲುತನ ಸರ್ವಾಧಿಕಾರಿ ಮನಸ್ಥಿತಿಯ ಇಂಥ ಜನರು ಈ ಭೂಮಿ ಮೇಲೆ ಬದುಕಬೇಕಾ ಅಂತ ಅನ್ಸುತ್ತೆ. ಇವ್ರು ಹೋಗ್ಬಿಟ್ರೆ, ಈ ಯುದ್ಧದ ನೆಪದಲ್ಲಿ ಹೋಗ್ಬಿಟ್ರೆ ಬಹಳ ಯಾರ ಸತ್ರು ಸಂಭ್ರಮ ಪಡಬಾರ್ದು, ಮತ್ತೆ ಯಾರ ಸಾವನ್ನು ಬಯಸಬಾರ್ದು. ಆದರೆ ಇಂಥ ದುಷ್ಟ ವಿಷಜಂತುಗಳನ್ನು ನೋಡಿದ್ರೆ ಇವ್ರು ಬದುಕಲೇಬಾರ್ದು, ಬದುಕಾದ್ಮೇಲೆ ಖುಷಿ ಪಡ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಮಟ್ಟಕ್ಕೆ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಒಂದ್ಸಲಿ ಹೇಳ್ತಾನೆ ಈ ತಿಕ್ಕಲ್ ನನ್ನ ಮಗ, ಇಲ್ಲ ನಾವು ಸಂಧಾನಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದ್ಸಲಿ ಹೇಳ್ತಾನೆ ನೀವು ಟ್ಯಾಕ್ಸ್ ಟೋಲ್ನ ಜಾಸ್ತಿ ಹೆಚ್ಚಿಗೆ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ಸಲಿ ಇಲ್ಲ ಲೆಬನಾನ್ ಮಾತುಕತೆ ಈ ಸಂಧಾನದಲ್ಲಿ ಸೇರಿಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ಸಲಿ ಈ ಇಸ್ರೇಲ್ ಹೇಳುತ್ತೆ ನಾವು ಯುದ್ಧ ನಿಲ್ಸಲ್ಲ, ನಮ್ಮ ದಾಳಿ ನಿಲ್ಸಲ್ಲ ಅಂತ ಹೇಳ್ತಾರೆ. ಏನು ಇವರೆಲ್ಲ ಮನಸೋ ಇಚ್ಛೆ ಚುಗು ಕುಣಿತ ಮಾಡ್ತಾ ಇದ್ದಾರಲ್ಲ, ಇದಕ್ಕೊಂದು ಕಂಟ್ರೋಲ್ ಇಲ್ವಾ? ಹಾಗಿದ್ರೆ ಅಂದ್ರೆ ಇಡೀ ಜಗತ್ತನ್ನ ಇವರು ಹೇಗೆ ಬೇಕಾಗಿ ಆಟ ಆಡಿಸ್ಬೋದಾ ಇಸ್ರೇಲ್ನವರು, ಅಮೆರಿಕದವರು? ಹಾಗಿದ್ರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೊಂದು ತನ್ನದೇ ಆದ ಒಂದು ಸ್ವಾಭಿಮಾನ ಇಲ್ಲ, ಒಂದು ಶಕ್ತಿ ಇಲ್ವಾ? ಇವರ ಸಲುವಾಗಿ ಎಷ್ಟೊಂದು ನರಕಯಾತನೆ ಅನುಭವಿಸ್ತಾ ಇದಾರಲ್ಲ. ಆಮೇಲೆ ಈ ಲೆಬನಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಸುಮಾರು ಒಂದು 67 ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾವೆ. ನಿಜಕ್ಕೂ ಒಳ್ಳೇದೆ, ಇಂಡೋನೇಷ್ಯಾ ಸೇರಿದಂತೆ. ನೋಡಿ, ಇಸ್ರೇಲ್ ನಾನು ಆಗ್ಲೇ ಹೇಳಿದಾಗೆ 100 ಬಾಂಬ್ಗಳನ್ನ ಸಿಡಿಸಿ ಮಹಿಳೆಯರು, ಮಕ್ಕಳು ಅನ್ನೋದೇ ದಾಳಿ ಮಾಡೋದು. ನಾವು ನೋಡಿ ಫೆಬ್ರವರಿ 28 ಖಮೇನಿ ಸಾವಾದ ನಂತರ ಒಂದು ಶಾಲೆಯನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾರೆ. ನೋಡಿ, ಈ ನರರಾಕ್ಷಸನಿಗೆ ಮಕ್ಕಳು, ಚಿಕ್ಕ ಮಕ್ಕಳು ಅನ್ನೋ ದಯೆ ಇಲ್ಲ, ಹೆಣ್ಣು ಮಕ್ಕಳು ಅನ್ನೋ ದಯೆ ಇಲ್ಲ, ಮನುಷ್ಯರು ಅನ್ನೋ ದಯೆ. ಯುದ್ಧಗಳು ನಡೆದಾಗ ಸಾಮಾನ್ಯವಾಗಿ ಎಂಥ ಪ್ರದೇಶಗಳ ಮೇಲೆ ಯುದ್ಧ ಆಗುತ್ತೆ, ಎಲ್ಲಿ ಜನರಿರ್ತಾರೋ ಅಲ್ಲೇ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸ್ತಾನೆ ಅಂತಂದ್ರೆ ಇವರು ಮನುಷ್ಯರಲ್ಲ, ಇವರು ತನ್ನ ವ್ಯಾಪ್ತಿಯನ್ನ ಮೀರಿ ಹೋಗಿದ್ದಾರೆ. ಅಂದ್ರೆ ಇವರು ಮನುಷ್ಯರಾಗುವ ಯೋಗ್ಯತೆಯನ್ನ ಕಳೆದುಕೊಂಡಿದ್ದಾರೆ. ಹಾಗಿದ್ದಾಗ ಇವರು ಮಾಡುವ ದಬ್ಬಾಳಿಕೆಯನ್ನ, ಶೋಷಣೆಯನ್ನ ಸುಮ್ಮನೆ ನೋಡಿ ಸಹಿಸ್ಕೋಬೇಕಾ? ಇದಕ್ಕೊಂದು ಪರ್ಯಾಯವಾದಂತ ಮಾರ್ಗವನ್ನ, ಪರಿಹಾರವನ್ನ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಇದಾವೆ. ರಷ್ಯಾ ಆಗ್ಲಿ, ಚೀನಾ ಆಗ್ಲಿ, ಭಾರತ. ಅಯ್ಯೋ, ನಮ್ಮ ದೇಶದ ಕತೆ ಬಿಡಿ. ನಮ್ಮ ದೇಶದ ಮಹಾಶಯ, ಪ್ರಧಾನಿ ಮಹಾಶಯ ಅಲ್ಲೋಗ್ಬಿಟ್ಟು ಫಾದರ್ಲ್ಯಾಂಡ್ ಅಂತ ಬಾಯ್ ಬಡ್ಕೊಂಡು ಬಂದ್ಬಿಟ್ಟು, ಫಾದರ್ಲ್ಯಾಂಡ್ ಅಂತ ಯಾವ ಸೀಮೆ ಫಾದರ್? ಇಸ್ರೇಲು ನಿಜಕ್ಕೂ ಅದು ಅತ್ಯಂತ ಕೆಟ್ಟ ದೇಶ. ನಮ್ಮ ದೇಶಕ್ಕೆ ಹೋಲಿಕೆ ಮಾಡ್ಕೊಳ್ಬಾರ್ದು, ನಮ್ಮ ದೇಶದ ಜೊತೆ ಇವರು ಸಂಪರ್ಕವೂ ಇರಬಾರ್ದು. ಅಂಥ ನಿಕೃಷ್ಟ, ಅಂಥ ಒಂದು ಕೆಟ್ಟ ದೇಶ. ಅಲ್ಲೋಗ್ಬಿಟ್ಟು ನಮ್ಮ ಮಹಾಶಯ ನಮ್ಮದು ಫಾದರ್ಲ್ಯಾಂಡ್ ಅಂತೇಳಿ ತಪ್ಕೊಂಡು ಅವ್ರ ಹತ್ರ ಒಂದು ಪದಕ ಇಸ್ಕೊಂಡ್ಬಂದ್ಬಿಟ್ರು. ಬಹಳ ಬೇಸರ ಆಗುತ್ತೆ ನೋಡಿ. ಇವತ್ತು ಅಮೇರಿಕ ಏನು ಪಾಕಿಸ್ತಾನ ಈ ಮಧ್ಯಸ್ಥಿಕೆ ವಹಿಸಿದೆಯಲ್ಲ, ಅದು ಭಾರತ ಮಾಡಬೇಕಾಗಿತ್ತು, ನನ್ನ ಭಾರತ ಮಾಡಬೇಕಾಗಿತ್ತು. ಇವರೆಲ್ಲ ಫಾದರ್ಲ್ಯಾಂಡ್ ಗುಲಾಮರು, ಟ್ರಂಪ್ ಗುಲಾಮರು ಇವರೆಲ್ಲ. ಅದನ್ನು ಟ್ರಾಲ್ ಮಾಡ್ತಾ ಇದ್ದಾರೆ ನಮ್ಮ ದೇಶದ ತುಂಬ ಎಲ್ಲ. ಫಾದರ್ಲ್ಯಾಂಡ್ ಅಂತ, ಫಾದರ್ಲ್ಯಾಂಡ್ ಏನ್ರಿ ಫಾದರ್ಲ್ಯಾಂಡ್?
ನಿಮ್ಗೆ ಅಷ್ಟು ಇಷ್ಟ ಇದ್ರೆ ಹೋಗ್ಬಿಟ್ಟು ಅಲ್ಲಿ ಗುಲಾಮಗಿರಿ ಮಾಡಲಿ ಆ ಇಸ್ರೇಲ್ಗೆ, ಫಾದರ್ಲ್ಯಾಂಡ್ ಅಂತ. ನಮ್ಮದು ಅವ್ರು ನಮ್ಗೆ ಅಪ್ಪನ, ನಮ್ಮ ಭಾರತಕ್ಕೆ ಅವನ ಅಪ್ಪನ. ಅವನು ಎಲ್ಲೆಲ್ಲಿಂದನೋ ಯುದ್ಧದ ಕಾರಣಕ್ಕೋಸ್ಕರ, ಹಿಟ್ಲರ್ನ ಕಾರಣಕ್ಕೋಸ್ಕರ ಅಭ್ಯಪರಿಗಳಾಗಿ ಅಲದಾಡ್ತಾ ಜೀವ ಉಳಿಸಿಕೊಳ್ಳಲು ಓಡಾಡ್ತಿದ್ದಾಗ ನಮ್ಮ ದೇಶಕ್ಕೆ ಬಂದು ರಕ್ಷಣೆ ಪಡೆದಂಥವ್ರು ಇಸ್ರೇಲ್ನವರು. ಇವ್ರು ನಮಗೆ ಫಾದರ್ಲ್ಯಾಂಡ್ ಆಗ್ತಾರಂತೆ. ಹಾಗೆ ನೋಡಿದ್ರೆ ಹಿಟ್ಲರ್ ಮಾಡಬಾರ್ದಾಗಿತ್ತು ಯಹೂದಿಗಳ ಈ ಮಾರಣ ಹೋಮ. ಆ ಸಂದರ್ಭದಲ್ಲಿ ತಮ್ಮ ಬದುಕನ್ನು, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲೆಲ್ಗೋ ಜಗತ್ತಿನಾದ್ಯಂತ ವಲಸೆ ಹೋಗ್ತಾರೆ, ಸಿಕ್ಕ ಕಡೆ ಹೋಗ್ಬಿಡ್ತಾರೆ. ಕೊನೆಗೆ ಈ ಅಭ್ಯಪಾರಿಗಳು, ಈ ವಲಸಿಗರು ಬಂದು ಇಲ್ಲಿ ಇಸ್ರೇಲ್ ಅನ್ನೋಂಥ ಪುಟ್ಟ ದೇಶವನ್ನು ಕಟ್ಕೊಳ್ತಾರೆ. ಅಲ್ಲೇ ಎಲ್ಲೆಲ್ಲಿಂದ ಬಂದು ಸೇರ್ಕೊಂಡು. ಆಮೇಲೆ ನಾವು ಅವರು ಬಿಲ್ಡಪ್ ತಗೊಳ್ಳೋದೇನೋ, ನಾವು ಭಾಳ ಶ್ರೇಷ್ಠರು, ನಾವು ಭಾಳ ಬುದ್ಧಿವಂತರು, ನಾವು ಭಾಳ ಜಗತ್ತಿನಲ್ಲಿ ಯಹೂದಿಗಳು ಸಾಧನೆ ಮಾಡಿದವರು ಯಾರ್ಯಾರು ಇದ್ದಾರೆ ಅಂದರೆ ಯಹೂದಿಗಳ ಹೆಸರು ಅವರೆಲ್ಲ ಹೇಳ್ತಾರೆ. ಇವ್ರು ಮಂಡು ಎದೆಯಲ್ಲಿ ಒಂದು ಮಾನವೀಯತೆ ಇಲ್ಲ, ಹೃದಯವಂತಿಕೆ ಇಲ್ಲ ಅಂದರೆ ಇಂಥವ್ರ ಸಂತತಿ ಏನಕ್ಕೆ ಉಳಿಬೇಕು ಹೇಳಿ? ಪ್ರೀತಿ ಇರಬೇಕಲ್ವ, ಕಾರುಣ್ಯ ಇರಬೇಕಲ್ವ? ಇತ್ತೀಚೆಗೆ ಬೆಂಗಳೂರಲ್ಲೇ ಒಂದು ಸಮುದಾಯ ಒಂದು ಸಮಾವೇಶ ಮಾಡ್ತು. ಈ ಬೆಂಗಳೂರಿನ ಒಂದು ಸಮುದಾಯ ಮತ್ತು ಇಸ್ರೇಲ್ನ ಜನರು ಅವರು ನಾವೆಲ್ಲ ಒಂದೇ ಅನ್ನೋ ಥರದ್ದನ್ನು ಬಿಂಬಿಸ್ಕೊಂಡ್ಬಿಟ್ರು ಅಂದ್ಕೊಳ್ಳಪ್ಪ. ಇವರ ಮನಸ್ಥಿತಿ ಅವರ ಮನಸ್ಥಿತಿ ಒಂದೇ ಇರಬಹುದು. ಅದಕ್ಕೆ ಇಸ್ರೇಲ್ನವರು ಮತ್ತು ನಾವುಗಳು ಒಂದೇ ಅಂತ ಹೇಳ್ಕೊಂಡ್ರು ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡ್ಕೊಂಡು ಒಂದು ಸಮುದಾಯ. ಸ್ನೇಹಿತರೆ, ನಾನು ಕೊನೆಯದಾಗಿ ಹೇಳಕ್ಕೆ ಬಯಸೋದೇನು ಅಂದರೆ, ನಾವು ಮಾತಾಡ್ಬೋದು ತಾಂತ್ರಿಕವಾಗಿ ಏನೇನಾಗುತ್ತೆ ಅಂತ, ಆದರೆ ಇದು ಒಂದು ಪ್ರಜ್ಞಾವಂತ ಮಾಧ್ಯಮ ಮತ್ತು ಪ್ರಜ್ಞಾವಂತ ಜನರು, ಪ್ರಜ್ಞಾವಂತ ದೇಶದವರು ಎಲ್ಲರೂ ಕೂಡ ಈ ಇಬ್ಬರು ದುಷ್ಟಕೋರ, ಈ ನರಹಂತಕರನ್ನು ಕಟ್ಟಿ ಹಾಕುವ ಕೆಲಸವನ್ನು ಮಾಡದೇ ಇದ್ದರೆ ಜಗತ್ತಿಗೆ ನೆಮ್ಮದಿ ಖಂಡಿತ ಇಲ್ಲ. ಈ ಸಂಧಾನ ಯಶಸ್ವಿ ಖಂಡಿತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಲಿ ಅನ್ನೋದು ನಮ್ಮ ಆಶಯ. ಮತ್ತೆ ಯುದ್ಧ ಶುರುವಾಗುತ್ತೆ, ಮತ್ತೆ ಜನರಿಗೆ ಶೋಷಣೆ, ತಳಮಳ ಉಂಟಾಗುತ್ತೆ, ಮತ್ತೆ LPG ಸಮಸ್ಯೆ ಉಂಟಾಗುತ್ತೆ. ನಮ್ಮ ದೇಶದ ಪ್ರಧಾನಿ ಹೋಗ್ಬಿಟ್ಟು ಹಡ ಇಟ್ಟು ಬಂದ್ಬಿಟ್ಟಾರೆ, ಫಾದರ್ಲ್ಯಾಂಡು ನೀವೇನಾರು ಮಾಡ್ಕೊಳ್ಳಿ, ನಮಗೆ ನನ್ನ ದೇಶದಲ್ಲಿ BJP ಗೆಲ್ಲಬೇಕು, ನಾನು BJP ಪರವಾಗಿ ಭಾಷಣ ಮಾಡ್ಕೊಂಡು ಸುತ್ತರಿತೀನಿ, ನನ್ನ ದೇಶದ ಜನ ಹೆಂಗೆ ಹಾಳಾದ್ರೂ ಪರವಾಗಿಲ್ಲ ಅಂಥೇಳಿ ಇಂಥ ಬೇಜವಾಬ್ದಾರಿ ಜನರನ್ನ ಆರಿಸಿ ಇಂಥ ಸ್ಥಾನಕ್ಕೆ ಕಳಿಸ್ಬಿಟ್ಟಿವಲ್ಲ. ಆ ಭಕ್ತರು ಹೊಡ್ಕೋಬೇಕು ತಗೊಂಡು ಪಾದರಕ್ಷೆಗಳನ್ನ. ಅವ್ರಿಗೇನು ಆಗಲ್ಲ, ದೇಶ ಹಾಳಾದ್ರೂ ಪರವಾಗಿಲ್ಲ. ಯಾಕಂದ್ರೆ ಅವ್ರು ದೇಶಾಭಿಮಾನಿಗಳಲ್ಲ. ಅವರು ನಿಜದ ದೇಶಾಭಿಮಾನಿಗಳು ಯಾರಂದ್ರೆ ಈ ನೆಲದ ಸಣ್ಣ ಜನರು, ಕೂಲಿ ಕಾರ್ಮಿಕರು, ಬಡವರು, ಅವರು ನಿಜವಾದ ದೇಶಾಭಿಮಾನಿಗಳು. ವಾಟ್ಸಪ್ ಯೂನಿವರ್ಸಿಟಿ ₹2 ಭಕ್ತರಲ್ಲ. ಇರಲಿ, ಜಗತ್ತಿಗೆ ತುಂಬ ಶಾಂತಿ ನೆಲೆಸಲಿ, ಈ ಯುದ್ಧ ಕೊನೆಗೊಳ್ಳಿ, ಈ ಯುದ್ಧದಾಹಿಗಳು ದುಷ್ಟಕೋರರ ಅಂತ್ಯ ಆಗಲಿ ಅಂತ ಬಯಸ್ತಾ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.